ಕಾಶ್ಮೀರದ ಪಂಡಿತರ ಸಂಕಟನೂ ನನಗೆ ಇದು ಸಂಕಟ. ಆ ಸಂಕಟದ ಒಂದು ಸಿನಿಮಾ ನಿಮಗೆ ಪ್ರೊಪಗಂಡ ಸಿನಿಮಾ. ಅದು ಸಿನಿಮಾ, ಅದು ಪ್ರೊಪಗಂಡ, ಅದು ಸಂಕಟ ಅಲ್ಲ. ಅದು 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 ಏನು ಹೇಳ್ತಾರೆ, ಏನು ಹೇಳ್ತೀವಿ ಗೊತ್ತಾ? ಇಂಥ ಯುವಕರಿಗೆ, ನಮ್ಮ ಹಿಂದೂ ಯುವಕರಿಗೆ, ಶಾಂತರಾದ ಸಹಿಷ್ಣುವಾದಂಥ ಹಿಂದೂ ಯುವಕರಿಗೆ ಪ್ರಚೋದನೆ ನೀಡೋಕೆ ಮುಸಲ್ಮಾನರು ನಿಮ್ಮನ್ನು ಈ ರೀತಿಯಲ್ಲಿ ಕೊಂದಿದ್ದಾರೆ ಅಂದರೆ ನಮ್ಮ ಇದಿತ್ತಲ್ಲ ಯಾವುದು ಬಂಗಾಳದಲ್ಲಿ ಯಾವ ಸಂಘ ಅದು ಪುಷ್ಪಮಿತ್ರ ಸಂಘ, ಆ ರೀತಿಯಲ್ಲಿ ನೀವು ಆಗಿ ಅಂತ ಹೇಳುವಂತಹ ವಾತಾವರಣ ಅದು ನಾವು ವಿರೋಧ ಮಾಡ್ತೀವಿ. ಕಾಶ್ಮೀರಿ ಫೈಲನ್ನು ವಿರೋಧ ಮಾಡ್ತೀವಿ, ಕೇರಳ ಫೈಲನ್ನು. ಕೇರಳ ಫೈಲು 120% ಸುಳ್ಳುಗಳು. ಒಂದು ನಿಮಿಷ, ಕಾಶ್ಮೀರಿ ಫೈಲ್ ಎಷ್ಟು ಪರ್ಸೆಂಟ್ ಸುಳ್ಳು? 90% ಸುಳ್ಳುಗಳು. ಅಲ್ಲಿ ನಡೆದಂಥ ಒಂದು ಘಟನೆ ನಿಜವಾಗ್ಲೂ ಕಾಶ್ಮೀರದಲ್ಲಿ ನಡೆದಿಲ್ಲ ಅನ್ನೋದನ್ನು ನಡೆದಿದೆ. ಸಿನಿಮಾದಲ್ಲಿ ಸಿನಿಮಾದಲ್ಲಿ ತೋರಿಸಿದ ಈ ಘಟನೆ ಕಾಶ್ಮೀರದಲ್ಲಿ ನಿಜವಾಗ್ಲೂ ನಡೆದಿಲ್ಲ ಅಂತ ಪ್ರೂವ್ ಮಾಡ್ತೀವಿ. ನಡೆದಿದೆ, ಮತ್ತೆ ಆ ರೀತಿಯಲ್ಲಿ ನಡೆದಿಲ್ಲ. ಯಾವ ರೀತಿಯಲ್ಲಿ? ವೈಭವೀಕರಿಸುವ ರೀತಿಯಲ್ಲಿ ಎಲ್ಲ ಮುಸಲ್ಮಾನ. ಸರ್ ಒಂದು ನಿಮಿಷ. ಒಬ್ಬ ಭಯೋತ್ಪಾದಕನ ವಿರುದ್ಧ ಜಡ್ಜ್ಮೆಂಟ್ ಕೊಟ್ಟಂತಹ ಜಡ್ಜನ್ನು ಮಾರ್ಕೆಟ್ನಲ್ಲಿ ನಡು ರಸ್ತೆಯಲ್ಲಿ ಕೊಂದು ಆತ ಕೊನೆಯ ಉಸಿರು ಬಿಡ್ತಾ ಇರುವಾಗ ಅವನ ಬಾಯಿಗೆ ಯಾರು ನೀರು ಬಿಡಬಾರ್ದು ಅಂತ ಗನ್ಗಳನ್ನು ಹಿಡ್ಕೊಂಡು ಬೈಕ್ನಲ್ಲಿ ಸುತ್ತು ಕಡೆ ರೌಂಡ್ ಹಾಕಿದಂಥ ಘಟನೆ ಕಾಶ್ಮೀರದಲ್ಲಿ ನಡೀಲಿಲ್ವಾ? ಕಲಬುರ್ಗಿಯವರ ಹತ್ಯೆ, ಅದನ್ನೇ ಕೇಳ್ತಾ ಇದ್ದೀನಿ. ಇದು ಅದೇ ರೀತಿ ಅಲ್ಲಲ್ಲ ಹೇಳ್ತಾ ಇರೋದು. ಯಾವ ಮಾನಸಿಕತೆಯಿಂದ ಕೊಂದರು, ಅದೇ ರೀತಿ ಗೌರಿ ಲಂಕೇಶನ್ನು ಯಾವ ಮಾನಸಿಕತೆ ಕೊಂದರು? ನಮ್ಮ ಆಚಾರ ವಿಚಾರಗಳನ್ನು ವಿರೋಧ ಮಾಡುವವರು, ಆದ್ದರಿಂದ ಅವರು ಇರಬಾರ್ದು ಅಂತ ಎಲ್ಲ ಸಮುದಾಯದಲ್ಲಿ ಇರ್ತಾರೆ, ಅಂತ ಕೆಲವರು ಇರ್ತಾರೆ. ಅದಕ್ಕೆ ನೀವು ಇಸ್ಲಾಮಿಗೂ ಇದು ಸಂಬಂಧ ಕಲ್ಪಿಸುವುದೇ ಬೇಡ ಅಂತ ಹೇಳ್ತಾರೆ. ಒಂದು ನಿಮಿಷ